ಇಸ್ರೇಲ್ನ ಕ್ರೌರ್ಯ ಮತ್ತು ಮಿತಿ ಮೀರ್ತಿರುವ ಅದರ ಅಟ್ಟಹಾಸ ಇಂದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪ್ರಶ್ನೆಯನ್ನ ಎತ್ತಿದೆ. ವಿಶ್ವದ ಶಾಂತಿ ಮತ್ತು ಮಾನವೀಯತೆಯ ಬಗ್ಗೆ ಮಾತಾಡುವ ರಾಷ್ಟ್ರಗಳು ಇಂದು ಇಸ್ರೇಲ್ ನಡೆಸುತ್ತಿರುವ ಮಾರಣ ಹೋಮವನ್ನ ನೋಡಿಯೂ ಸುಮ್ಮನಿರೋದು ಯಾಕೆ ಅನ್ನೋದು ಈಗ ಅತ್ಯಂತ ಗಂಭೀರ ಪ್ರಶ್ನೆಯಾಗಿದೆ. ಪ್ರಜಾಪ್ರಭುತ್ವ ಹಾಗೂ ಮಾನವ ಹಕ್ಕುಗಳ ರಕ್ಷಕ ಅಂತ ಹೇಳಿಕೊಳ್ಳುವ ಅಮೆರಿಕದ ಕಣ್ಣೆದುರೇ ಇಸ್ರೇಲ್ ಗಾಜಾ ಮತ್ತು ಲೆಬನಾನ್ನಲ್ಲಿ ನಡೆಸುತ್ತಿರುವ ಈ ಹತ್ಯಾಕಾಂಡ ಆಧುನಿಕ ಜಗತ್ತಿನ ಅತಿದೊಡ್ಡ ದುರಂತವಾಗಿ ಮಾರ್ಪಟ್ಟಿದೆ. ಯುದ್ಧದ ನೆಪದಲ್ಲಿ ಅಮಾಯಕ ಮಕ್ಕಳು, ಮಹಿಳೆಯರು ಮತ್ತು ಪತ್ರಕರ್ತರನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಿರುವ ಇಸ್ರೇಲ್ ತನ್ನ ಅಧಿಕಾರ ದಾಹಕ್ಕಾಗಿ ಎಂತಹ ನೀಚ ಮಟ್ಟಕ್ಕೂ ಇಳಿಯಬಲ್ಲದು ಅನ್ನೋದನ್ನ ಸಾಬೀತುಪಡಿಸಿದೆ. ಇಸ್ರೇಲ್ ತನ್ನನ್ನ ತಾನು ಸಂತ್ರಸ್ತ ಅಂತ ಬಿಂಬಿಸಿಕೊಳ್ಳುವ ವಿಕ್ಟಿಮ್ ಕಾರ್ಡ್ ಇನ್ಮುಂದೆ ಜಗತ್ತಿನ ಮುಂದೆ ನಡೆಯೋದಿಲ್ಲ. ಯಾಕಂದ್ರೆ ಅದರ ಮುಖವಾಡ ಈಗ ಕಳಚಿ ಬಿದ್ದಿದೆ. ಇಸ್ರೇಲ್ನ ಆಕ್ರಮಣಕಾರಿ ಪಡೆಗಳಾದ ಐಡಿಎಫ್ ನಡೆಸುತ್ತಿರುವ ದೌರ್ಜನ್ಯಗಳು ಕೇವಲ ಯುದ್ಧದ ಭಾಗವಲ್ಲ, ಬದಲಿಗೆ ಇದು ವ್ಯವಸ್ಥಿತವಾದ ಜನಾಂಗೀಯ ಹತ್ಯೆಯಾಗಿದೆ ಅನ್ನೋದನ್ನ ಈಗ ಇಡೀ ಜಗತ್ತು ಗುರುತಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವ ವಿಡಿಯೋಗಳಲ್ಲಿ ಇಸ್ರೇಲಿ ಸೈನಿಕರು ಫಲಸ್ತೀನಿಯರ ಮನೆಗಳನ್ನ ಸ್ಫೋಟಿಸಿ ಸಂಭ್ರಮಿಸೋದು, ಅಮಾಯಕ ಮಕ್ಕಳಿಗೆ ಅವರ ತಂದೆ ತಾಯಿಯರ ಮುಂದೆನೇ ಚಿತ್ರಹಿಂಸೆ ನೀಡೋದು ಮತ್ತು ಸಾವನ್ನಪ್ಪಿದವರ ಬಟ್ಟೆಗಳನ್ನ ಧರಿಸಿ ಕುಣಿಯೋದನ್ನ ನೋಡಿದ್ರೆ ಜಿಯೋನಿಸ್ಟ್ ಸಮಾಜದಲ್ಲಿ ಎಷ್ಟು ಮಟ್ಟದ ದ್ವೇಷ ತುಂಬಿದೆ ಅನ್ನೋದು ಅರ್ಥವಾಗುತ್ತೆ. ಗಾಜಾದಲ್ಲಿ ಇಸ್ರೇಲ್ ಕೇವಲ ಹಮಾಸ್ ವಿರುದ್ಧ ಹೋರಾಡ್ತಿಲ್ಲ, ಬದಲಿಗೆ ಅಲ್ಲಿನ ಇಡೀ ನಾಗರಿಕ ವ್ಯವಸ್ಥೆಯನ್ನ ಧ್ವಂಸ ಮಾಡ್ತಿದೆ. ಆಸ್ಪತ್ರೆಗಳು, ವಿಶ್ವವಿದ್ಯಾನಿಲಯಗಳು ಮತ್ತು ವಿಶ್ವಸಂಸ್ಥೆಯ ಕಚೇರಿಗಳ ಮೇಲೆ ದಾಳಿ ನಡೆಸಿ ನೂರಾರು ಅಮಾಯಕ ಸಿಬ್ಬಂದಿಗಳನ್ನ ಕೊಂದ ಇಸ್ರೇಲ್ಗೆ ಅಂತಾರಾಷ್ಟ್ರೀಯ ಕಾನೂನುಗಳ ಬಗ್ಗೆ ಕನಿಷ್ಠ ಗೌರವವೂ ಇಲ್ಲದಂತಾಗಿದೆ. ಇಸ್ರೇಲ್ನ ಇತ್ತೀಚಿನ ಕಾನೂನು ಬದಲಾವಣೆಗಳು ಅದರ ಕ್ರೌರ್ಯವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿವೆ. ಇಸ್ರೇಲ್ ಸಂಸತ್ತಿನಲ್ಲಿ ಅಂಗೀಕರಿಸಲಾದ ಮರಣದಂಡನೆ ಕಾನೂನು ಕೇವಲ ಫಲಸ್ತೀನಿಯರನ್ನ ಗುರಿಯಾಗಿಸಿಕೊಂಡು ಮಾಡಲಾಗಿದೆ. ಕೇವಲ ಕಲ್ಲು ತೂರಿದ ಅಥವಾ ಘೋಷಣೆ ಕೂಗಿದ ಫಲಸ್ತೀನಿಯರನ್ನ ಭಯೋತ್ಪಾದಕರು ಅಂತ ಹಣೆಪಟ್ಟಿ ಕಟ್ಟಿ ಅವರಿಗೆ ಮರಣದಂಡನೆ ವಿಧಿಸುವ ಈ ಕಾನೂನು 1930ರ ನಾಜಿ ಜರ್ಮನಿಯ ಹಿಟ್ಲರ್ ಆಡಳಿತವನ್ನ ನೆನಪಿಸುತ್ತಿದೆ. ಇಸ್ರೇಲ್ನ ಈ ಕಾನೂನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದರೂ ನೆತಾನ್ಯಾಹು ಸರ್ಕಾರ ಇದನ್ನ ವಿಜಯೋತ್ಸವದಂತೆ ಆಚರಿಸ್ತಾ ಇರೋದು ಜಗತ್ತಿನ ಎಲ್ಲ ಸರ್ಕಾರಗಳ ನಿಷ್ಕ್ರಿಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಅಮೆರಿಕದಲ್ಲೂ ಈಗ ಇಸ್ರೇಲ್ ವಿರುದ್ಧ ಜನಾಭಿಪ್ರಾಯ ಮೂಡ್ತಾ ಇದೆ. ಪ್ಯೂ ರಿಸರ್ಚ್ ಪ್ರಕಾರ 60% ಅಮೆರಿಕನ್ನರು ಇಸ್ರೇಲ್ ಅನ್ನ ಈಗ ಉತ್ತಮ ದೃಷ್ಟಿಯಿಂದ ನೋಡ್ತಿಲ್ಲ. ಇಸ್ರೇಲ್ ಈಗ ತನ್ನ ಗಡಿಗಳನ್ನ ವಿಸ್ತರಿಸಲು ಗ್ರೇಟರ್ ಇಸ್ರೇಲ್ ಅನ್ನೋ ಹುನ್ನಾರವನ್ನ ಜಾರಿಗೆ ತರ್ತಾ ಇದೆ. ಲೆಬನಾನ್ನಲ್ಲಿ ನಡೆಸುತ್ತಿರುವ ಬಾಂಬ್ ದಾಳಿಗಳು ಕೇವಲ ಹಿಜ್ಬುಲ್ಲಾ ವಿರುದ್ಧವಲ್ಲ, ಬದಲಿಗೆ ಅಲ್ಲಿನ ಗ್ರಾಮಗಳನ್ನ ಧ್ವಂಸಗೊಳಿಸಿ ಆ ಪ್ರದೇಶವನ್ನ ಇಸ್ರೇಲ್ನ ಭಾಗವನ್ನಾಗಿ ಮಾಡಿಕೊಳ್ಳುವ ತಂತ್ರವಾಗಿದೆ. ದಕ್ಷಿಣ ಲೆಬನಾನ್ ಅನ್ನ ವಶಪಡಿಸಿಕೊಳ್ಳುವ ಬಗ್ಗೆ ಇಸ್ರೇಲಿ ಮಂತ್ರಿಗಳು ಬಹಿರಂಗವಾಗಿಯೇ ಮಾತಾಡ್ತಿದ್ದಾರೆ. ಗಾಜಾದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಜನ ಡೇರೆಗಳಲ್ಲಿ ವಾಸಿಸುವಂತಾಗಿದೆ ಮತ್ತು ಇಸ್ರೇಲ್ ಅಲ್ಲಿನ 100% ನಾಗರಿಕ ಮೂಲಸೌಕರ್ಯವನ್ನ ನಾಶಪಡಿಸಿದೆ. ಇಂತಹ ಸಂದರ್ಭದಲ್ಲೂ ಇಸ್ರೇಲ್ ತನ್ನ ಸೈನ್ಯವನ್ನ ವಿಶ್ವದ ಅತ್ಯಂತ ನೈತಿಕ ಸೈನ್ಯ ಅಂತ ಕರೆದುಕೊಳ್ಳೋದು ಹಾಸ್ಯಾಸ್ಪದ ಸಂಗತಿ. ವಿಶ್ವಸಂಸ್ಥೆಯ ತಜ್ಞರ ವರದಿಗಳ ಪ್ರಕಾರ ಇಸ್ರೇಲ್ನಲ್ಲಿ ಚಿತ್ರಹಿಂಸೆ ಅನ್ನೋದು ಈಗ ಸರ್ಕಾರದ ನೀತಿಯಾಗಿ ಬದಲಾಗಿದೆ. ಅಲ್ಲಿನ ಜೈಲುಗಳಲ್ಲಿ ಫಲಸ್ತೀನಿಯರ ಮೇಲೆ ನಡೆಸುವ ದೌರ್ಜನ್ಯಗಳು ಮನುಕುಲವೇ ತಲೆ ತಗ್ಗಿಸುವಂತಿದೆ. ಬಡಪಾಯಿ ನಾಗರಿಕರನ್ನ ನಗ್ನಗೊಳಿಸೋದು, ಅವರಿಗೆ ನಾಯಿಗಳಿಂದ ಕಚ್ಚಿಸೋದು ಮತ್ತು ಲೋಹದ ವಸ್ತುಗಳಿಂದ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗೋದು ಇಸ್ರೇಲಿ ಸೈನ್ಯದ ಸಾಮಾನ್ಯ ಕೃತ್ಯಗಳಾಗಿವೆ. 17 ವರ್ಷದ ಬಾಲಕನನ್ನ ತಿಂಗಳುಗಟ್ಟಲೆ ಚಿತ್ರಹಿಂಸೆ ನೀಡಿ ಕೊಂದ ಇಸ್ರೇಲ್ ಆತನ ಶವವನ್ನ 1 ವರ್ಷದವರೆಗೆ ಕುಟುಂಬಕ್ಕೆ ನೀಡದೇ ಇರೋದು ಅದರ ವಿಕೃತ ಮನೋಭಾವವನ್ನ ತೋರಿಸುತ್ತೆ. ಪತ್ರಕರ್ತರನ್ನ ಗುರಿಯಾಗಿಸಿಕೊಂಡು ಕೊಲ್ಲೋದ್ರಲ್ಲಿ ಇಸ್ರೇಲ್ ಈಗ ವಿಶ್ವ ದಾಖಲೆಯನ್ನೇ ಬರೆದಿದೆ. ಇದರಿಂದ ಅದರ ಸತ್ಯ ಹೊರಬರಬಾರದು ಅನ್ನೋದು ಅದರ ಮುಖ್ಯ ಉದ್ದೇಶವಾಗಿದೆ. ಇಸ್ರೇಲಿ ಸಮಾಜದಲ್ಲಿ ಜಿಯೋನಿಸ್ಟ್ ಭಾವನೆಗಳು ಎಷ್ಟು ಮಟ್ಟಿಗೆ ಬೆಳೆದಿವೆ ಅಂತಂದ್ರೆ ಅಲ್ಲಿನ ಸಾಮಾನ್ಯ ಜನ ಕೂಡ ಮುಸ್ಲಿಮರು ಮತ್ತು ಫಲಸ್ತೀನಿಯರ ಸಾವನ್ನ ಸಂಭ್ರಮಿಸುತ್ತಿದ್ದಾರೆ. ಒಬ್ಬ ಒಳ್ಳೆಯ ಅರಬ್ ಅಂದ್ರೆ ಅವನು ಸತ್ತಿರುವ ಅರಬ್ ಅನ್ನುವಂತಹ ಘೋಷಣೆಗಳು ಇಸ್ರೇಲ್ನಲ್ಲಿ ಮೊಳಗ್ತಿವೆ. ಇದು ಸಂಪೂರ್ಣವಾಗಿ ಒಂದು ಫ್ಯಾಸಿಸ್ಟ್ ಸಮಾಜವಾಗಿ ಬದಲಾಗಿದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇಸ್ರೇಲ್ ತನ್ನ ಈ ಆಕ್ರಮಣಕಾರಿ ಧೋರಣೆಯನ್ನ ನಿಲ್ಲಿಸದೇ ಇದ್ರೆ ಈ ಮಾರಕ ರೋಗ ಕೇವಲ ಆ ಪ್ರದೇಶಕ್ಕೆ ಸೀಮಿತವಾಗದೆ ಇಡೀ ವಿಶ್ವಕ್ಕೆ ಹರಡಲಿದೆ. ಅಂತಾರಾಷ್ಟ್ರೀಯ ಸಮುದಾಯ ಈಗಲಾದ್ರೂ ಎಚ್ಚೆತ್ತುಕೊಂಡು ಇಸ್ರೇಲ್ ಮೇಲೆ ಕಠಿಣ ಆರ್ಥಿಕ ಮತ್ತು ಮಿಲಿಟರಿ ನಿರ್ಬಂಧಗಳನ್ನ ಹೇರಬೇಕಾದ ಅನಿವಾರ್ಯತೆ ಇದೆ. ಇಸ್ರೇಲ್ ನಡೆಸುತ್ತಿರುವ ಈ ಮಹಾ ರಕ್ತಪಾತ ಇತಿಹಾಸದ ಪುಟಗಳಲ್ಲಿ ಕಪ್ಪು ಕಲೆಯಾಗಿ ಉಳಿಯಲಿದೆ. ತನ್ನ ಅಧಿಕಾರವನ್ನ ಉಳಿಸಿಕೊಳ್ಳೋಕೆ ನೆತಾನ್ಯಾಹು ಇಡೀ ಪ್ರದೇಶವನ್ನ ಯುದ್ಧದ ಬೆಂಕಿಗೆ ತಳ್ಳಿದ್ದಾರೆ. ಅಮಾಯಕ ಫಲಸ್ತೀನಿಯರ ರಕ್ತದ ಮೇಲೆ ಕಟ್ಟುತ್ತಿರುವ ಗ್ರೇಟರ್ ಇಸ್ರೇಲ್ ಕನಸು ಎಂದಿಗೂ ಶಾಂತಿಯನ್ನ ತರೋದಕ್ಕೆ ಸಾಧ್ಯವಿಲ್ಲ. ಭಾರತ ಸೇರಿದಂತೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಇಸ್ರೇಲ್ನ ಈ ದಾದಾಗಿರಿ ಮತ್ತು ಪ್ರಚಾರಕ್ಕೆ ಮರುಳಾಗದೆ ಮಾನವ ಹಕ್ಕುಗಳ ಪರವಾಗಿ ದೃಢವಾಗಿ ನಿಲ್ಬೇಕಿದೆ. ಕೇವಲ ಖಂಡನೆಯಿಂದ ಇಸ್ರೇಲ್ ಸುಮ್ಮನಾಗೋದಿಲ್ಲ, ಬದಲಿಗೆ ಜಾಗತಿಕ ಮಟ್ಟದಲ್ಲಿ ಅದನ್ನ ಒಂಟಿಯಾಗಿಸುವ ಕೆಲಸ ಆಗ್ಬೇಕಿದೆ. ಇಲ್ಲದೆ ಇದ್ರೆ ಮುಂದಿನ ಪೀಳಿಗೆ ನಮ್ಮ ಇವತ್ತಿನ ಮೌನವನ್ನ ಎಂದಿಗೂ ಕ್ಷಮಿಸೋದಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.
ಮಾಡಿ ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.